ನಿರಾಸಿ ಅರ್ಚಿಸಿದಾಗ ನಿಜ ಹುಟ್ಟಲಿರುವುದು ದೂರದ ಒಂದು ಕಾಡಿತ್ತು. ಕಾಡಲ್ಲಿ ಒಂದು ಮನೆ ಇತ್ತು. ಮುಂಗುಸ ಒಂದು ಅಲ್ಲಿತ್ತು. ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನವರತಿ ಗಂಗಮ್ಮ ತೊಟ್ಟಿಲವಳ ಕಂದಮ್ಮ. ಮುಂಗುಸಲ್ಲದೆ ಬೇರೇನು ಮಗುವಿಗೆ ಆಟಕ್ಕೆ ಇಲ್ಲಮ್ಮ. ಮಗುವಿಗೆ ಆಟಕ್ಕೆ ಇಲ್ಲಮ್ಮ. ಮುಂಗುಸು ವರನೆ ಪ್ರೀತಿಯಲ್ಲಿ ಕಂದ ಚಟಲಿ ಪ್ರೇಮದಲ್ಲಿ ಪಾರುತ್ತ ಇತ್ತಲು ಗಂಗಮ್ಮ. ಮುಂದೆ ನಾಯ್ತು ಕೇಳಮ್ಮ. ಮನೆಯಲ್ಲಿ ಹೊರಗೆ ಕಡೆಗೆ ಕಂದ ಇನ್ನ ಮಲಗಿದಳು. ಮುಂಗುಸನ್ನು ಕೂಗಿದಳು. ಮನೆಯಲ್ಲಿ ಬ್ಯಾರೆ ಜೊತೆ ಇಲ್ಲ. ತೊಟ್ಟಿಲ ಬಳಿ ಕಾವಲಿರು. ಹೊರಗಡೆ ಎಲ್ಲೂ ಹೋಗದಿರು. ಗಂಗೆಯು ನೀರು ಬರುತ್ತಾಗ ಏಳಲಿಟ್ಟ ಕರಿನಾಗ. ಸರಸರಾರಿತು ರಭಸದಲ್ಲಿ ಮನವನ್ನು ಸೇರಿತು ನಿಮಿಷದಲ್ಲಿ. ಮುಂಗುಸಿನೋರಿತು ಹಾವನ್ನು ತೊಟ್ಟಿಲ ಬಳಿಗೆ ಬರವದನು. ಮೇಲೆ ಬಿಟ್ಟಿತು ಬೇಗದಲ್ಲಿ ಕಾಳಗನದರಿತು ರೋಷದಲ್ಲಿ. ಹಾವು ಸೋತಿತು ಜಗಳದಲ್ಲಿ. ಮುಂಗುಸಿ ಗೆಲುವಿನ ಹರ್ಷದಲ್ಲಿ ಆವಿನ ಪ್ರಾಣವೈರಿತ್ತು. ಬಾಯಲ್ಲಿ ರಕ್ತವು ಚಿನುಗಿತ್ತು. ಗಂಗೆಯು ನೀರನ್ನು ತರುತ್ತಿರಲು ಕೈಯು ಬಲೆ ನಾದವು ಕೇಳಿಸಲು. ಮುಂಗುಸಿ ಬಾಗಿಲ ಬಳಿ ಬರಲು ಬಾಯಲ್ಲಿ ರಕ್ತವು ಕಲೆಯರಲು. ಚೆಚ್ಚುತ್ತ ಗಂಗೆಯು ನೋಡಿದಳು. ನನ್ನ ಮಗುವನ್ನು ಕೊಂದಿದರು ಎಂದು ಮುಂಗುಸಿಯನ್ನು ಚೆಚ್ಚಿದಳು. ಅಳುತ್ತಾ ಒಳಗಡೆ ಓದಿದಳು. ತೊಟ್ಟಿಲ ಕಂದ ನಗುತ್ತಿತ್ತು. ನೆಲದಲ್ಲಿ ಹಾವು ಸತ್ತಿತ್ತು. ತುದುಕಿದ ಹೊತ್ತಿಗೆ ಬಲಿಯಾಗಿ ಮುಂಗುಸಿ ಕಥೆಯು ಮುಗಿದಿತ್ತು. ಕೇಳಿತ್ತು ಸುಳ್ಳಾಗಬಹುದು. ನೋಡಿದ್ದು ಸುಳ್ಳಾಗಬಹುದು. ನಿರಾಸೆಯ ಅರ್ಚಿಸಿ